UI ವಾರ್ನರ್ ರಿಲೀಸ್ ಆಗಿದೆ. ಆದರೆ ಅದರಲ್ಲಿ ಕುತೂಹಲಗಳು ಇನ್ನೂ ಹಾಗೆ ಉಳ್ಕೊಂಡಿದ್ದಾವೆ. ನೂರಾರು ಜನ ನೂರಾರು ಥರ ಕ್ರ್ಯಾಕ್ ಮಾಡಿದ್ರು ಉಪೇಂದ್ರ ಪಕ್ಕದಲ್ಲಿ ವೀಲ್ ಚೇರ್ನಲ್ಲಿ ಕೂತಿರೋದು ಭಾರತಾಂಬೆಯ. ಇದೀಗ ಮತ್ತೊಂದು ಹೊಸ ಅನುಮಾನ ಸೃಷ್ಟಿಯಾಗಿದೆ, ಹೊಸ ಡೌಟ್ ಕ್ರಿಯೇಟ್ ಆಗಿದೆ. ಅದು ನ್ಯಾಯ ದೇವತೆಯ. ಯಾಕೆ ಭಾರತಾಂಬೆನೋ ನ್ಯಾಯ ದೇವತೆನೋ ಅನ್ನೋವಂಥ ಡೌಟ್ ಯಾಕೆ ಕ್ರಿಯೇಟ್ ಆಯಿತು ಅಂತ ಅಂದರೆ, ಉಪೇಂದ್ರ ಪಕ್ಕದಲ್ಲಿ ಏನು ವೀಲ್ ಚೇರಲ್ಲಿರೋದು ಭಾರತಾಂಬೆ ಥರ ಕಂಡರೂ ಕೂಡ ಅದನ್ನು ನ್ಯಾಯ ದೇವತೆ ಇರಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಸತ್ಯ ತಿಳ್ಕೋಬೇಕು ಅಂದರೆ ಅದು ನಾವು ಸಿನಿಮಾ ರಿಲೀಸ್ ಆಗೋ ತನಕ ಕಾಯಬೇಕಾಗ್ತದೆ. ಇನ್ನು ಏನು ಇರ್ತಕ್ಕಂತಹ ಭಾರತಾಂಬೆಗೂ ಮತ್ತು ನ್ಯಾಯ ದೇವತೆಗೂ ಇರುವಂಥ ಹೋಲಿಕೆಗಳು ಸಾಕಷ್ಟಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಈಗ ಏನು ಸುಪ್ರೀಂ ಕೋರ್ಟ್ CJ ಆಗಿ ಬಂದಂಥ ಚಂದ್ರಚೂಡ್ ಅವರು ಈ ಹಿಂದೆ ಇದ್ದಂಥ ರೋಮನ್ ಐಡಲನ್ನು ಅಂದರೆ ನ್ಯಾಯ ದೇವತೆಯನ್ನು ಬದಲಾಯಿಸಿದ್ರು. ಆ ನ್ಯಾಯ ದೇವತೆ ರೋಮನ್ ನ್ಯಾಯ ದೇವತೆಯ ಕೈಯಲ್ಲಿ ಒಂದು ಕತ್ತಿ ಇತ್ತು. ಆ ಕತ್ತಿ ಉಪೇಂದ್ರ ಹಿಡ್ಕೊಂಡ್ಬರ್ತಾರಲ್ಲ ಅದೇ ಕತ್ತಿನ ಇನ್ನು ಈಗ ಇರ್ತಕ್ಕಂಥ ಪ್ರಸ್ತುತ ನ್ಯಾಯ ದೇವತೆಯ ಕೈಯಲ್ಲೂ ತಕ್ಕಡಿ ಇದೆ. ಈ ಹಿಂದೆ ಇದ್ದಂಥ ನ್ಯಾಯ ದೇವತೆಯ ಕೈಯಲ್ಲೂ ತಕ್ಕಡಿ ಇತ್ತು. ಆ ತಕ್ಕಡಿಯನ್ನು ನಟ ಗುರುಪ್ರಸಾದ್ ಅವರ ಜೊತೆಗೆ ಬರುವ ಒಬ್ಬ ವ್ಯಕ್ತಿ ಒತ್ಕೊಂಡು ಬರ್ತಾ ಇರ್ತಾನೆ. ಸೊ ಹೀಗಾಗಿ ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಒಂದು ವೇಳೆ ಅವರು ಹೇಳೋಕೆ ಹೊರಟಿರೋದು ಅದು ಭಾರತಾಂಬೆಯೇ ಆದರೆ ಭಾರತ ದೇಶದ ವ್ಯವಸ್ಥೆಯನ್ನು ಅವರು ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಒಂದು ವೇಳೆ ಅದು ನ್ಯಾಯ ದೇವತೆ ಆದರೆ ಭಾರತದಲ್ಲಿ ಇರ್ತಕ್ಕಂಥ ಕಾನೂನು ಲೂಪೋಲ್ಸ್ಗಳನ್ನು ಎತ್ತಿ ಹಿಡಿದು ತೋರಿಸೋಕೆ ಹೊರಟಿದ್ದಾರೆ. ಬಟ್ ಸತ್ಯ ಗೊತ್ತಾಗಬೇಕು ಅಂದರೆ ಸಿನಿಮಾ ರಿಲೀಸ್ ಆಗಬೇಕು.